ಸೆಳೆವ ಸುಳಿಯೊಳಗೆ 15ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲು ನೋಟಿಫಿಕೇಶನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ಮಾತಾಡ್ ರಾಶಿ, ಏನಂತಹ ಕ್ಲಿಷ್ಟಕರವಾದ ವಾತಾವರಣ ಇರೋದು ನನ್ನ ಮನೆಯಲ್ಲಿ. ಕಮಾನ್ ರಾಶಿ, ಸುಮ್ಮನೆ ಇಲ್ಲದೆ ಇರೋದೆಲ್ಲ ಇದೆ ಅನ್ನುತ್ತಾ ಮದುವೆಗೆ ಅಡ್ಡಿ ಆಗಬೇಡ. ವಿಸ್ಮಯ್, ಈಗಲೂ ಸಹ ನಿನಗೆ ಮದುವೆ ವಿಚಾರನೇ ತಲೆಯಲ್ಲಿ ತುಂಬಿದೆ. ಬರೀ ನಿನ್ನ ಮಗನ ಸುಖ ಸಂತೋಷದ ಕುರಿತು ಯೋಚಿಸ್ತಿದೆಯಲ್ಲ, ಒಮ್ಮೆ ಆದರೂ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದೀಯಾ? ನಿನ್ನ ಮನೆಯಲ್ಲಿ ಎಂತಹ ವಾತಾವರಣ ಅವಳು ಎದುರಿಸಬಹುದು ಅಂತ. ಮುಂದೆ ನನ್ನ ಗತಿ ಏನು ವಿಸ್ಮಯ್? ರಾಶಿ, ಒಗಟಾಗಿ ಮಾತನಾಡದೆ ನೇರವಾಗಿ ಹೇಳು. ಹೀಗೆಲ್ಲ ಕ್ಲಿಷ್ಟಕರವಾಗಿ ಮಾತಾಡ್ತಾ ಇರೋದು ನೀನು. ನಿನ್ನ ಗತಿ ಏನು ಅಂದರೆ ನನಗೆ ಅರ್ಥ ಆಗಲಿಲ್ಲ. ನಿನಗೆ ಅರ್ಥ ಆಗದಿದ್ದರೆ ನಾನಿವತ್ತು ಇಂತಹ ಪರಿಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ಕಳೆದು ಹೋದದ್ದು ನೆನೆಯುತ್ತಾ ಮುಂಬರುವ ಸುಖದ ದಿನಗಳನ್ನು ಹಾಳು ಮಾಡ್ಕೊಳ್ಳೋದು ಬೇಡ ರಾಶಿ. ಸುಖ ಅನ್ನೋದು ನನ್ನ ಜೀವನದಲ್ಲಿ ಮರೀಚಿಕೆ ಆಗಿದೆ. ಇನ್ಯಾವ ಒಳ್ಳೆಯ ದಿನದ ಆಸರೆ ಆಗಲಿ, ಅದರ ನಿರೀಕ್ಷೆ ಆಗಲಿ ನಾನಿಟ್ಟುಕೊಂಡಿಲ್ಲ. ಪ್ಲೀಸ್ ರಾಶಿ, ನಿನ್ನ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ, ಮದುವೆಗೆ ಒಪ್ಕೋ ರಾಶಿ. ಮದುವೆಗೆ ಒಪ್ಪಿಕೊಂಡು ನನ್ನ ಮಗಳ ಜೀವನ ಅತಂತ್ರವಾಗಲು ನಾನು ಬಿಡಲಾರೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ವಿಸ್ಮಯ್, ಯಾಕಷ್ಟು ಆತುರ ನಿನಗೆ? ನನ್ನ ಬಾಯಿಂದ ಎಲ್ಲವೂ ಕೇಳಲೇಬೇಕಾ ನೀನು? ಬೇಡ ವಿಸ್ಮಯ್, ಇದೆಲ್ಲ ಇಲ್ಲಿಗೆ ನಿಲ್ಲಿಸು. ಬಿಡಲ್ಲ, ಅದೇನು ಅಂತ ಹೇಳು ಎನ್ನುತ್ತಾ ಅವಳ ಭುಜಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಅವನ ಹಿಡಿತದಿಂದ ರಾಶಿಕಾ ಬೇಸತ್ತಳು. ಅನಾಯಾಳಿಗೆ ನೀನು ಅಪ್ಪ, ಹರ್ ಬಯಾಲಜಿಕಲ್ ಫಾದರ್. ಆಕರ್ಷ್ ನಿನ್ನ ಸೋದರಳಿಯ. ಓಕೆ, ಮದುವೆ ಆದರೆ ತಪ್ಪಿಲ್ಲ. ಆದರೆ ಅಲ್ಲಿ ನಿನ್ನ ಮನೆಯಲ್ಲಿ ಅನಾಯ ನಿನ್ನ ಅಪ್ಪ ಅನ್ಬೇಕಾ ಅಥವಾ ಮಾವ ಅಂತನ? ಮದುವೆ ನಂತರ ನಾನು ನಿನ್ನ ಮನೆಗೆ ಬರಲು ಆಗಲ್ಲ. ನನ್ನ ಮಗಳಿಂದ ನಾನು ದೂರವಾಗಲು ಸಿದ್ಧಳಿಲ್ಲ. ಅವಳೇ ಆಗಾಗ ಬಂದು ನನ್ನ ನೋಡಿದರೂ ಸಹ ನಿನ್ನೊಂದಿಗಿನ ಬಂಧ ಇನ್ನೂ ಮುಂದುವರೆದು ಆಗಾಗ ಯಾವುದೇ ಕಾರಣಕ್ಕಾಗಲಿ ನೀನು ನನ್ನೆದುರಿಗೆ, ನಾನು ನಿನ್ನೆದುರಿಗೆ ಬರುವುದು ತಪ್ಪಲ್ಲ. ಇದೆಲ್ಲ ಬೇಕಾ? ನೀನು ನೋಡಿದರೆ ಅರ್ಥವಾಗುತ್ತೆ ನಿನ್ನ ಮನಸ್ಸಲ್ಲಿ ನಾನಿನ್ನ ಇದ್ದೀನಿ ಅಂತ. ದಟ್ಸ್ ರಿಯಲಿ ಗುಡ್ ರಾಶಿ. ನೀನು ಅಂದುಕೊಂಡ ಹಾಗೆ ನನ್ನ ಮನಸ್ಸಲ್ಲಿ ನೀನು ಇನ್ನೂ ಇದೆಯಾ. ಲವ್ ಯು ರಾಶಿ, ಲವ್ ಯು ಫಾರ್ ಎವರ್ ಎನ್ನುತ್ತಾ ಅವಳನ್ನು ತಬ್ಬಿದ. ಯಾವ ವಿಸ್ಮಯನ ಒಂದು ಅಪ್ಪುಗೆಗಾಗಿ, ಪ್ರೀತಿಯ ಮಾತಿಗಾಗಿ ಪರಿತಪಿಸುತ್ತಿದ್ದಳೋ, ಯಾವ ತೋಳಿನಲ್ಲಿ ಕರಗಿ ಹೋಗಲು ಬಯಸುತ್ತಿದ್ದಳೋ, ಇಂದು ಅವನ ತೋಳಲ್ಲಿದ್ದರೂ ಸಹ ಇರಿಸು ಮುರುಸಾಗಿ ಅವನಿಂದ ಬಿಡಿಸಿಕೊಂಡು ದೂರ ಸರಿದಳು. ರಾಶಿಕಾ, ಕಮ್ ಆನ್, ಡೋಂಟ್ ಗೋ ಅವೇ. ನನ್ನ ಪ್ರೀತಿನ ಅರ್ಥ ಮಾಡ್ಕೊ. ನಾನು ನೀನು ಮದುವೆ ಆಗೋಣ ಎಂದ ವಿಸ್ಮಯನ ಮಾತಿಗೆ ರಾಶಿಕಾ ಜೋರಾಗಿ ನಗತೊಡಗಿದಳು. ಅವಳ ನಗು ನೋಡಿ ಒಂದು ಕ್ಷಣ ಅವಾಕ್ಕಾದ ವಿಸ್ಮಯ್, ರಾಶಿ, ಈಗ ನಗುವಂಥದ್ದು ಏನಾಗಿದೆ ಅಂತ ಎಂದ. ಇಷ್ಟೊತ್ತು ಮಕ್ಕಳ ಮದುವೆ ಮಾತಾಡ್ತಿದ್ದೋನು ಇದ್ದಕ್ಕಿದ್ದ ಹಾಗೆ ನಮ್ಮ ಮದುವೆ ಅಂತಿದ್ದೀಯಲ್ಲ. ಮದುವೆ ಅಂದರೆ ಮಕ್ಕಳಾಟನಾ? ರಾಶಿ, ವರ್ಷಗಳ ಹಿಂದೆ ನಡೆದು ಹೋದ ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವಾ? ನನ್ನ ಮಗಳಿಗೆ ನಾನು ಅಪ್ಪನ ಪ್ರೀತಿ ಆಸರೆ ಕೊಡೋದು ಬೇಡವಾ? ನಿನಗೆ ಗಂಡನಾಗಿ ಜೊತೆಯಾಗುವುದು ಬೇಡವಾ? ನನ್ನ ತಪ್ಪನ್ನು ತಿದ್ದಿಕೊಳ್ಳಲು ಅವಕಾಶ ಕೊಡು. ನೀನಂದ ಹಾಗೆ ಕ್ಲಿಷ್ಟಕರವಾದ ವಾತಾವರಣ ನನ್ನ ಮನೆಯಲ್ಲಿ ಆಗದು. ಅನಾಯ ನನ್ನ ಮಗಳು, ನಾನು ಅವಳ ಪಾಲಿಗೆ ಅಪ್ಪನಾಗೇ ಇರಲು ಇಚ್ಛಿಸುವೆ. ಆಕರ್ಷ್ ನನಗೆ ಸೋದರಳೆಯನಾದರೂ ಅವನು ಸಹ ಡ್ಯಾಡ್ ಎಂದೇ ಕರೆಯುತ್ತಾನೆ. ಅದು ನನಗೆ ತೊಂದರೆ ಇಲ್ಲ. ನಿನ್ನ ಆಂಟಿ ಅನ್ನೋ ಬದಲು ಅತ್ತೆ ಅಥವಾ ಅಮ್ಮ ಅನ್ಬೋದು. ಏನು ಕ್ಲಿಷ್ಟಕರ ಇದೆ ಇದರಲ್ಲಿ? ನಾವು ಮದುವೆಯಾಗಿ ಅನಾಯಾಳಿಗೆ ಇಷ್ಟು ವರ್ಷ ಸಿಗದ ಇಬ್ಬರ ಪ್ರೀತಿ ಫ್ಯಾಮಿಲಿ ಫೀಲ್ ಕೊಡೋಣ ರಾಶಿ, ಒಪ್ಕೋ. ಎಲ್ಲ ಓಕೆ ವಿಸ್ಮಯ್, ವಾಟ್ ಅಬೌಟ್ ಋತು? ಬರೀ ನಿನ್ನ ಬಗ್ಗೆ ಅನಾಯ, ಆಕರ್ಷ್ ಮತ್ತು ನಾನು ಅಂತ ಹೀಗೆಲ್ಲ ಯೋಚನೆ ಮಾಡಿದವನಿಗೆ ಋತು ಯಾಕೆ ನೆನಪಾಗಲಿಲ್ಲ? ಅವಳನ್ನು ವರ್ಷಗಳ ಹಿಂದೆ ಅಲ್ಲವೇ ಕಾಯ, ವಾಚ, ಮನಸ್ಸ ಎಲ್ಲರೆದುರು ಸಪ್ತಪದಿ ತುಳಿದು ಅಗ್ನಿಸಾಕ್ಷಿಯಾಗಿ ಮದುವೆ ಆದದ್ದು. ಅವಳನ್ನು ಏನು ಮಾಡಬೇಕು ಎಂದಿರುವೆ? ನಾನು ನೀನು ಮದುವೆ ಆದರೆ ಅವಳ ಗತಿ? ಅಷ್ಟಕ್ಕೂ ಮೊದಲ ಹೆಂಡತಿ ಇರುವಾಗ ನಾನು ಎರಡನೆಯ ಸ್ಥಾನ ತುಂಬಿ ಸೌತಿ ಜೊತೆ ಬಾಳಲು ಸಿದ್ಧಳಿಲ್ಲ. ಅಷ್ಟಕ್ಕೂ ಒಬ್ಬರ ಬಾಯಿಂದ ತುತ್ತು ಕಿತ್ತುಕೊಂಡು ಬದುಕುವಂಥ ಕೆಟ್ಟ ಗುಣ ನನಗಿಲ್ಲ. ಋತು ಮಾಡಿದ ಕೆಲಸ ನಾನು ಮಾಡಲಾರೆ ಎಂದ ರಾಶಿಕಾಳ ಮಾತಿಗೆ ವಿಸ್ಮಯ್ ನಿಂತಲ್ಲೇ ಸ್ತಬ್ಧನಾದ.
ಕಳೆದು ಹೋದ ಪ್ರೀತಿ ಮತ್ತೆ ಸಿಗುತ್ತಿದೆ ಎಂದು ಯೋಚಿಸಿ ಆಕರ್ಷ್ ಅನಾಯ ತಾನು ರಾಶಿಕಾ ಸುಂದರವಾದ ಜೀವನ ನಡೆಸಬೇಕು ಎಂದು ಕನಸು ಕಟ್ಟುತ್ತಿರುವಾಗ ಇದ್ದಕ್ಕಿದ್ದಂತೆ ಯಾರೋ ಬಂದು ಕನಸಿನ ಸೌಧ ಪೂರ್ಣಗೊಳ್ಳುವ ಮೊದಲೇ ಕೆಡವಿ ಬೀಳಿಸಿದಂತೆ ಭಾಸವಾಯಿತು. ಈ ದಿಕ್ಕಿನಲ್ಲಿ ನೀನು ಯೋಚನೆ ಮಾಡಲಿಲ್ಲ ಅಲ್ವಾ ವಿಸ್ಮಯ್? ನಾನು ದೊಡ್ಡ ಮನಸ್ಸು ಮಾಡಿ ಅನಾಯನ ನಿನ್ನ ಮನೆಗೆ ಸೊಸೆಯಾಗಿ ಕಳಿಸ್ಬೋದು. ಆದರೆ ಅನಾಯಾಳ ಎದುರು ಅವಳಪ್ಪ ಇನ್ನೊಬ್ಬ ಹೆಂಡತಿಯ ಜೊತೆಗೆ ಸಂಸಾರ ಮಾಡುವುದನ್ನು ನೋಡಿದಾಗ ಅವಳಿಗೆ ಹೇಗನಿಸಬಹುದು? ಯೋಚಿಸಿದ್ದೀಯಾ? ಇನ್ನು ನಾನು ನಿನ್ನ ನಾನು ಈಗಲೂ ಅಷ್ಟೇ ಪ್ರೀತಿಸ್ತಿದ್ದೀನಿ. ಆದರೆ ಪ್ರತಿ ಬಾರಿ ನೀನು ಎದುರಾದಾಗ ನೀನು ನನ್ನವನಲ್ಲ, ಋತುಳ ಗಂಡ ಎಂದಾಗ ನನಗಾಗುವ ಸಂಕಟ, ಅದನ್ನು ನಾನು ಸಹಿಸಲಾರೆ. ದಯವಿಟ್ಟು ಇದೆಲ್ಲ ಇಲ್ಲಿಗೆ ನಿಲ್ಲಿಸಿ ನಮ್ಮಿಂದ ದೂರವಾಗು. ಅದೇ ಸರಿ. ಇಷ್ಟು ದಿನ ಹೇಗೆ ಮನಸ್ಸು ಗಟ್ಟಿ ಮಾಡಿಕೊಂಡು ಬದುಕಿದೆನೋ ಹಾಗೆ ಮುಂದೆಯೂ ಬದುಕುವೆ. ನೀನು ಎದುರಿಗೆ ಬಂದಷ್ಟು ನನಗೆ ಸಂಕಟವೇ ಹೆಚ್ಚು. ರಾಶಿಕಾಳ ದೃಢವಾದ ಮಾತು ಮತ್ತು ಇತರ ತಾರ್ಕಿಕ ವಿಚಾರ ತಿಳಿದ ನಂತರ ವಿಸ್ಮಯ್ ಮಾತು ಬಾರದೆ ಮೂಕನಾದ. ಮಗನ ಪ್ರೀತಿಯ ಜೊತೆ ತನಗೂ ತನ್ನ ಕಳೆದು ಹೋದ ಪ್ರೀತಿಯ ರಾಶಿಕಾಳೊಂದಿಗೆ ಮಗಳು ಸಹ ದೊರೆಯುವಳು ಎಂದು ಬಯಸಿ ಅವನ ಯೋಚನಾ ಲಹರಿ ಎತ್ತೆತ್ತಲೋ ಹರಡಿತ್ತು. ಆದರೆ ರಾಶಿಕಾಳ ಮನದಾಳದ ಮಾತುಗಳು ಅವನನ್ನು ಹಿಂಸಿಸಿದವು. ರಾಶಿಕಾ ಇನ್ನೂ ತನ್ನನ್ನು ಅಷ್ಟೇ ಪ್ರೀತಿಸುತ್ತಾಳೆ. ತನ್ನ ಮನದಲ್ಲೂ ಸ್ಥಾಪಿತವಾಗಿದ್ದ ರಾಶಿಕಾಳ ರೂಪ ಮರೆಮಾಚಲು ಸಾಧ್ಯವಾಗದೆ ಋತು ಜೊತೆಗೆ ಸ್ನೇಹ ಸಹ ಬೆಳೆಸದೆ ಎಲ್ಲದರಲ್ಲೂ ಸುಖ ದಾಂಪತ್ಯದ ಸುಳ್ಳು ದೃಶ್ಯ ತೋರಿಸುತ್ತಾ ಬದುಕು ಸವೆಸಿದ್ದ. ಮನದ ತುಂಬ ರಾಶಿಕಾ ಮತ್ತು ಮಗುವೇ ತುಂಬಿದ್ದರು. ಮುಂದೊಂದು ದಿನ ಅವರನ್ನು ಮತ್ತೆ ಭೇಟಿ ಮಾಡಬಹುದು ಎಂದು ಯೋಚನೆ ಸಹ ಮಾಡಿರದ ವಿಸ್ಮಯ್ ಇಬ್ಬರು ಎದುರಾದದ್ದು ಕಳೆದು ಹೋದ ತನ್ನ ಪ್ರೀತಿ ಮತ್ತೆ ಪಡೆಯಬಹುದು ಎಂದು ಹಂಬಲಿಸಿ ಪ್ರೀತಿಯ ಹಸ್ತ ಚಾಚಿದ್ದವನಿಗೆ ನಿರಾಸೆ ಎದುರಾಗಿತ್ತು. ಋತುನ ತಾನು ಯಾವ ಕಾರಣ ಕೊಟ್ಟು ದೂರ ಮಾಡಲು ಸಾಧ್ಯ? ಇಷ್ಟು ವರ್ಷ ಆಕರ್ಷ್ ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿ ಸಲುಹಿ ತಾಯಿಯ ಮಡಿಲು ಕೊಟ್ಟವಳನ್ನು ದೂರ ಮಾಡಲು ಆದೀತೆ? ತನ್ನ ಪ್ರೀತಿ ತನಗೆ ಮರಳ ಸಿಕ್ಕಿದೆ, ನೀನು ದೂರವಾಗು ಎಂದರೆ ಆಕರ್ಷ್ನಿಂದ ಅವನ ತಾಯಿಯನ್ನು ದೂರ ಮಾಡಿದಂತಾಗುವುದು. ಎರಡರಲ್ಲಿ ಯಾವುದು ತನ್ನ ಆಯ್ಕೆಯಾಗಬೇಕು? ಒಂದೆಡೆ ನಿಜವಾದ ಅರ್ಥದಲ್ಲಿ ಹೆಂಡತಿಯ ಸ್ಥಾನಕ್ಕೆ ಬರಬೇಕಾದವಳು ಮತ್ತು ತನ್ನ ಸ್ವಂತ ಮಗಳು, ಇನ್ನೊಂದೆಡೆ ತನ್ನ ಮಗನಿಗೆ ತಾಯಿಯ ಸ್ಥಾನ ತುಂಬಿ ಮನೆಯನ್ನು ಸಂಪೂರ್ಣವಾಗಿ ಮುನ್ನಡೆಸಿಕೊಂಡು ಬಂದು ತನ್ನಿಂದ ಯಾವ ಅಪೇಕ್ಷೆ ಇಟ್ಟುಕೊಳ್ಳದೆ ತನಗಾಗಿ ತನ್ನ ಮಗನಿಗಾಗಿ ಜೀವ ಸವೆಸಿದ ತನ್ನ ಗೃಹಲಕ್ಷ್ಮಿ ಋತು. ಏನು ಮಾಡುವುದು? ಹೇಗೆ ಪರಿಸ್ಥಿತಿ ಎದುರಿಸುವುದು? ರಾಶಿಕಾ ಹೇಳಿದ್ದು ಸಹ ಒಂದು ರೀತಿಯಲ್ಲಿ ಸರಿಯೇ. ಆದರೆ ರಾಶಿಕೆ ಇಲ್ಲದೆ ತಾನು ಇರಬಹುದು, ಆಕರ್ಷ್ ಅನಾಯಾಳಿಲ್ಲದೆ ಇರಬಲ್ಲನೆ? ರಾಶಿಕಾ ಮಾತ್ರ ತನ್ನ ನಿರ್ಧಾರ ಬದಲಿಸಳು ಎಂದು ಅರಿತ ವಿಸ್ಮಯ್ಗೆ ಕೊನೆಯದಾಗಿ ತನ್ನ ಮಗಳನ್ನಾದರೂ ಭೇಟಿಯಾಗಿ ತಾನೇ ಅಪ್ಪ ಎಂದು ಹೇಳಿಕೊಂಡು ಇಷ್ಟು ದಿನ ಕೊಡಲು ಅಸಾಧ್ಯವಾಗಿದ್ದ ತಂದೆಯ ಪ್ರೀತಿ ಕೊಡಲು ನಿರ್ಧರಿಸಿದ. ರಾಶಿ ಕೊನೆಯದಾಗಿ ಒಂದು ಕೋರಿಕೆ ಕಣೆ ಎಂದವನನ್ನು ರಾಶಿಕಾ ಕಣ್ಣಲ್ಲಿ ಏನೆಂದು ಕೇಳಿದಳು. ನನ್ನ ಮಗಳನ್ನು ನಾನು ಆಗಾಗ ಭೇಟಿಯಾಗಬಹುದಾ? ಅವಳಿಗೆ ನಾನೇ ಅವಳಪ್ಪ ಎಂದು ಹೇಳಿಕೊಳ್ಳುವ ಆಸೆಯಾಗಿದೆ. ವಿಸ್ಮಯ್, ಅವತ್ತು ಇದೇ ಮಗಳನ್ನು ನಿನ್ನದು ಎಂದು ಹೇಳಿಕೊಳ್ಳಲು ಮುಜುಗರವಾಗಿಯೇ ಅಲ್ವಾ ನೀನು ನಮ್ಮನ್ನು ಬಿಟ್ಟಿದ್ದು? ಈಗ ಯಾಕೆ ನಿನಗೆ ಮಗಳು ಬೇಕು? ರಾಶಿ, ಪ್ಲೀಸ್, ಯಾವತ್ತೋ ನಡೆದು ಹೋದ ಅಚಾತುರ್ಯಕ್ಕೆ ಮತ್ತು ಬದುಕಿನ ದುಡುಕಿನ ನಿರ್ಧಾರಕ್ಕೆ ನನ್ನ ಹೀಗೆ ಮಾತಿನಲ್ಲಿ ಹಿಂಸಿಸಬೇಡ. ದಯವಿಟ್ಟು ರಾಶಿ, ದಯವಿಟ್ಟು ನನಗೆ ನನ್ನ ಮಗಳಿಗೆ ಅಪ್ಪನಾಗಿ ಪ್ರೀತಿ ಕೊಡುವ ಅವಕಾಶ ಮಾಡಿಕೊಡು ಎಂದು ಕಣ್ಣೀರಾದ. ನಾನು ನಿನ್ನಷ್ಟು ಕಟುಗಳಲ್ಲ ವಿಸ್ಮಯ್. ನಿನ್ನ ಮತ್ತು ನಿನ್ನ ಮಗಳ ಮಧ್ಯೆ ಬರಲು ನಾನ್ಯಾರು? ಅವಳನ್ನೇ ಕೇಳು. ಅವಳು ನಿನಗೆ ತಂದೆ ಸ್ಥಾನ ಕೊಡಲು ಸಿದ್ಧಳೇ ಎಂದು. ನೀನು ಅನಾಯಾಗೆ ಏನು ಹೇಳಿಲ್ವಾ ರಾಶಿ? ಈಗ ನೀನು ಹೇಳೋದು ಕೇಳಿದರೆ ಅವಳಿಗೆ ನನ್ನ ಬಗ್ಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಅವಳಿಗೆ ನಾನು ಅವಳಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ ಎಂದೇ ಹೇಳಿ ಬೆಳೆಸಿರುವೆ. ಅದನ್ನೇ ನಿಜ ಎಂದು ಒಪ್ಪಿಕೊಂಡು ಬದುಕುತ್ತಿದ್ದಾಳೆ. ಈಗ ನಾನು ಅವಳ ಎದುರಿಗೆ ಅಪ್ಪ ಎಂದು ಹೋದರೆ ಬಹುಶಃ ಅವಳಿಗೆ ಬಹಳ ಖುಷಿಯಾಗಬಹುದು. ಇಷ್ಟು ದಿನದ ನಂತರವಾದರೂ ಅವಳಿಗೆ ಅಪ್ಪನ ಪ್ರೀತಿ ಸಿಗುತ್ತಿದೆ. ಅದಕ್ಕಾದರೂ ಅವಳು ನನ್ನ ಖಂಡಿತ ಒಪ್ಪುತ್ತಾಳೆ ಎಂದು ತನ್ನಷ್ಟಕ್ಕೆ ತಾನೇ ಎಂದುಕೊಂಡ ವಿಸ್ಮಯ್
ರಾಶಿಕಾಳಿಗೆ ತನ್ನ ಮಗಳು ಅಪ್ಪನ ಬಗ್ಗೆ ಕೇಳಿದಾಗೆಲ್ಲ ತಾನು ಗೊತ್ತಿಲ್ಲ ಎಂದು ಹೇಳಿಕೊಂಡು ಬಂದದ್ದಿದೆ. ಈಗ ವಿಸ್ಮಯ್ ಅವಳ ಅಪ್ಪ ಎಂದು ಗೊತ್ತಾದರೆ ಹೇಗೆ ಪ್ರತಿಕ್ರಿಯಿಸಬಹುದು ಎಂದು ಯೋಚನೆಯಾಗಿತ್ತು. ಇಷ್ಟು ದಿನ ಅಪ್ಪ ಯಾರೆಂದು ತಿಳಿದರೂ ಯಾಕೆ ನನ್ನಿಂದ ಮುಚ್ಚಿಟ್ಟೆ ಎಂದು ಕೇಳಿದಾಗ ತಾನದಕ್ಕೆ ಏನೆಂದು ಉತ್ತರ ಕೊಡಲು ಸಾಧ್ಯ? ಅಯ್ಯೋ ದೇವರೇ, ಇದೆಂಥ ಪರಿಸ್ಥಿತಿ ನನ್ನದು ಎಂದು ಹಲುಬತೊಡಗಿದ್ದಳು. ವಿಸ್ಮಯ್ ಮಗಳನ್ನು ಕಾಣುವ ಕಾತರದಿಂದ, ರಾಶಿ, ನನ್ನ ಮಗಳಲ್ಲಿ ಕೆಲಸ ಯಾಕೆ ಬಿಟ್ಟಿದ್ದು ಎಂದು ಕೇಳಿದ. ರಾಶಿಕಾ ಏನಾದರೂ ಹೇಳುವ ಮೊದಲೇ ಅನಾಯ ಒಳ ಬರುತ್ತಾ, ಮಾಮ್ನ ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ? ನನಗೆ ಸಂಬಂಧಿಸಿದ ವಿಷಯದ ಬಗ್ಗೆ ನನ್ನ ಕೇಳಿ ಎಂದಳು. ಅನಾಯ ಬಂದದ್ದು ನೋಡಿ ವಿಸ್ಮಯನ ಕಂಗಳು ಮಿಂಚಿದವು. ಮಗಳನ್ನು ತದೇಕವಾಗಿ ನೋಡುತ್ತಾ ನಿಂತು ಬಿಟ್ಟ. ಮೊದಲ ಬಾರಿ ಅವಳನ್ನು ಸೊಸೆಯ ಸ್ಥಾನದಲ್ಲಿ ನೋಡುತ್ತಿರುವಾಗ ಮನದಲ್ಲಿ ಉಂಟಾದ ವಿಚಿತ್ರ ಭಾವನೆಗೆ ಅರ್ಥ ಈಗ ಅವನಿಗೆ ತಿಳಿದಿತ್ತು. ಕರುಳ ಬಳ್ಳಿಯ ಬಂಧ ಸೆಳೆದಿತ್ತು. ವಿಸ್ಮಯ್ ಅನಾಯಾಳನ್ನು ನೋಡಿ ಸಂತಸದಿಂದ, ಮಗಳೇ, ನಾನಮ್ಮ ನಿಮ್ಮಪ್ಪ ಎಂದು ನುಡಿಯ ಹೊರಟವನ ಗಂಟಲು ಕಟ್ಟಿತು. ಧ್ವನಿ ಹೊರಬಾರದೆ ಹಾಗೆಯೇ ನಿಂತ. ಅನಾಯ ಅವನನ್ನು ನೇರವಾಗಿ ನೋಡುತ್ತಾ ಕಣ್ಣಲ್ಲೇ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿರುವಳೋ ಎನ್ನುವಂತಿದ್ದ. ಅವಳ ಭಾವಕ್ಕೆ ಪ್ರತಿಕ್ರಿಯೆ ಹೇಗೆ ಕೊಡಬೇಕು ಎಂದು ಅರಿಯದೇ ಹೋದ ವಿಸ್ಮಯ್. ಅನಾಯ, ಯಾಕೆ ಹಾಗೆ ನನ್ನ ನೋಡ್ತಿದ್ದೀರಿ ಸರ್? ಏನಾಯಿತು ಎಂದು ಕೇಳಿದಾಗ ವಿಸ್ಮಯ್ಗೆ ಎದೆಗೆ ಚೂರಿ ಹಾಕಿದ ಅನುಭವ. ಮಗಳನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದವನ ಕಣ್ಣಲ್ಲಿ ನೀರು ತಾನಾಗಿಯೇ ಹರಿಯತೊಡಗಿತ್ತು. ಅನಾಯ ವಿಸ್ಮಯ್ ನನ್ನ ತಂದೆ ಎಂದು ಒಪ್ಪುವಳೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.